ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ವ್ಲಾಗ್ನ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆ ಇವತ್ತೊಂದು ಡೇ ತುಂಬ ಸ್ವೀಟಾಗಿ ಹಾಗೂ ಹ್ಯಾಪಿ ಆಗಿರಲಿ ಅಂತ ಹೇಳಿ ನಾನು ಅವ್ರಿಗೆ ದೇವ್ರ ಹತ್ರ ಕೇಳ್ತಾ ಹಾಗೂ ನನಗೂ ಕೇಳ್ಕೊಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಚಿಂತೆಗೆ ಅಂತ ಅನ್ಕೋಬೇಡಿ. ಯಾಕಂದರೆ ಮಕ್ಕಳೆಲ್ಲ ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ದಾರೆ. ಅದರಲ್ಲೂ ನಮ್ಮ ಪುಟಾಣಿ ಅಂತೂ ಫಸ್ಟ್ ಟೈಮ್ ನಾನು ಬಿಟ್ಟು ಹೊರಗಡೆ ಹೋಗ್ತಾ ಇರೋದು. ಸೊ ಒಂದ್ ಕಡೆ ಖುಷಿನೂ ಹೌದು, ಒಂದ್ ಕಡೆ ಬೇಜಾರನೂ ಇದೆ. ಖುಷಿ ಯಾಕೆ ಬೇಜಾರ್ ಯಾಕೆ ಅಂತ ಎರಡನ್ನೂ ಹೇಳ್ತೀನಿ. ಒಂದು ಬೇಜಾರಾಗಿದ್ದು ಏನು ಅಂತಂದ್ರೆ ಫಸ್ಟ್ ಟೈಮ್ ಜಶುನ ಬಿಟ್ಟಿರ್ತಾ ಇದ್ದೀನಲ್ಲ, ಸಣ್ಣ ಪಾಪು ಅಲ್ವಾ, ಹುಡುಗಿ ಮಗಳಲ್ವಾ. ಸೊ ಹೋಗಿ ಹೆಂಗಿರ್ತಾಳೋ, ಅಲ್ಲಿ ನೆನ್ಪು ಮಾಡ್ಕೊಂಡು ಅಳ್ತಾಳ, ಊಟ ತಿಂತಾಳ, ಸರಿಯಾಗಿ ಊಟ ತಿನ್ನಿಸ್ತಾರ ಅನ್ನೋ ಒಂಥರ ಟೆನ್ಷನು. ಬಟ್ ಕರ್ಕೊಂಡು ಹೋದಾಗ ತಿನ್ಸಿರ್ತಾರೆ. ಬಟ್ ಆದ್ರೂ ಒಂಥರ ಟೆನ್ಷನ್ನು. ಸರಿಯಾಗಿ ನಿದ್ದೆ ಮಾಡ್ತಿರ್ತಾಳ, ಮಲಗಬೇಕಾದ್ರೆ ಏನಾದ್ರು ಸೊಳ್ಳೆ ಗಿಳ್ಳೆ ಕಚ್ಚಿರುತ್ತಾ, ಇವ್ರು ಸೊಯ್ಯಲ್ದಾಗ ಮಲಗಿರ್ತಾರ ಅನ್ನೋ ಟೆನ್ಷನ್ ಬೇಜಾರು. ಹಾಗೆ ಖುಷಿ ಏನ್ ಗೊತ್ತಾ, ತುಂಬಾ ದಿನದ ಮೇಲೆ ಒಂದ್ ಸ್ವಲ್ಪ ಫ್ರೀ ಆಗಿದ್ದೀನಿ ಅನ್ನೋ ಫೀಲ್ ಇದೆ. ಯಾಕಂದ್ರೆ ಒಂದ್ 5 ನಿಮಿಷ ಕೂರಾಗಿ ಬಿಡ್ತಿರ್ಲಿಲ್ಲ. ಮಮ್ಮಿ ಅಂತ ಅಂತಿದ್ದ ಮಕ್ಕಳೇ ಇಷ್ಟು, ಹೌದು. ಬಟ್ ನನಗೆಲ್ಲೋ ನನ್ನ ಮನೆಯಲ್ಲಿ ನನ್ನ 5 ನಿಮಿಷ 10 ನಿಮಿಷ ಪಾಪನ ಎತ್ಕೊಂಡು ನೋಡ್ಕೊಳ್ಳೋರು ಯಾರು ಇಲ್ವಲ್ಲ. ಅಂದ್ರೆ ಚಿನ್ನು ಇದ್ದಾಳೆ, ಅವಳಿಗೆ ಎಕ್ಸಾಮು ಓದೋದು ಅದು ಇದು ಅಂತೆಲ್ಲ ಇರ್ತಿತ್ತು. ಸೊ ಇವತ್ತೊಂದು ದಿನ ನನಗೆ ಸ್ವಲ್ಪ ಫ್ರೀ ಆಗಿ ಸಿಕ್ಕಿದೆ ಅನ್ನೋದು ಒಂದು ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಖುಷಿನೂ ಇದೆ ಅಂತ ಹೇಳಿದೆ. ಬಟ್ ಖುಷಿ ಇದ್ರೂ ಸ್ವಲ್ಪ ಟೆನ್ಷನ್ನು ಇದೆ. ಸೊ ನಾನು ಇಲ್ಲಿ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. ಈ ಕ್ವಶನ್ನು ಮದುವೆ ಲೇಡೀಸಿಗೆ ಮಾತ್ರ, ಮದುವೆಯಾಗಿ ಅದರಲ್ಲೂ ಸ್ವಲ್ಪ ಮಕ್ಕಳು ದೊಡ್ಡವರಾಗಿರೋರ್ಗೆ ಮಾತ್ರ ಕೇಳ್ತೀನಿ. ಅಂದರೆ ಮದುವೆ ಆಗಿ ಹೊಸದ್ರಲ್ಲಿ ಅಥವಾ ಸಾರಿ, ಯಾರ್ಯಾರಿಗೆ ಅಪ್ಪ ಅಮ್ಮನ ಮನೆಗೆ ಇವಾಗ ಹೋಗಿ ಇರೋದಕ್ಕೆ ಇಷ್ಟ ಆಗಲ್ಲ, ಅಂದರೆ ಮದುವೆಯಾಗಿ 2 ಮಕ್ಕಳೆಲ್ಲ ಆದಮೇಲೆ ತುಂಬ ದಿನ ಹೋಗಿ ಇರೋಕ್ಕಾಗಲ್ಲ ಅನ್ನೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಏನಾದ್ರು ಹೌದು ಇರೋಕ್ಕಾಗಲ್ಲ ಅಂತಂದರೆ ಹೌದು ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಸೊ ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಮುಂದೆ ಹೇಳ್ತೀನಿ ನೋಡಿ. ಸೊ ಮನೆಯಲ್ಲಿ ಮಕ್ಕಳೆಲ್ಲ ಹೇಗೆ ಬೇಕು ಹಾಗೆ ಹೊರಟಿದ್ರ, ಬಟ್ಟೆ ಎಲ್ಲ ಒಟ್ರಾಸಿ ಹಾಕಿ ಹೋಗಿದ್ರು. ರೆಡಿಯಾಗಿ ಹೋಗ್ಬೇಕಾದ್ರೆ ಏನು ಬೇಕೋ ಇಷ್ಟ ಬಂದು ನಾನು ಒಂದ್ಸಲ ಸುಮ್ಮನೆ ಕೂತ್ಬಿಟ್ಟೆ. ಒಂದ್ಸಲ ಹೇಗಾದರೂ ಮಾಡಿ ರೆಡಿಯಾಗಿ ಹೋಗ್ಲಿ, ಒಂದ್ಸಲ ಅವ್ರು ಹೋಗಿ ತಲುಪ್ಮೇಲೆ ಕ್ಲೀನ್ ಮಾಡೋಣ ಅಂತ. ಸೊ ಹಾಗಾಗಿ ಮಕ್ಕಳು ಸ್ವಲ್ಪ ಹೋಗೋತ್ತಿಗೆ ಮ್ಯಾಗಿ ಮಾಡ್ಕೊಂಡು ತಿಂದರು. ಆ ಮ್ಯಾಗಿ ಸ್ವಲ್ಪ ಉಳಿದಿತ್ತು, ನಾನೇನು ತಿಂದಿರಲಿಲ್ಲ. ಅದನ್ನು ಸ್ವಲ್ಪ ಟೀ ಇಟ್ಕೊಂಡು ಬಿಸಿ ಮಾಡಿ ಕಾಫಿ ಜೊತೆ ತಿಂದು ಆಮೇಲೆ ನಾನು ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ನಾನು ಕೇಳ್ತಿರೋದು ಇಲ್ಲಿ, ಮದುವೆ ಆಗಿದ್ದು ಹೊಸದ್ರಲ್ಲಿ ಅಪ್ಪ ಅಮ್ಮನ ಮನೆಗೆ ತಿಂಗ್ಳಿಗೆ 1 ಸಲ 2 ಸಲ ಏನಾದರೂ ಒಂದು ನೆಪ ಹಾಕ್ಕೊಂಡು ಹೋಗ್ತೀವಲ್ವ. ನನಗೆ ಹುಷಾರಿಲ್ಲ, ಮಮ್ಮಿ ನೋಡ್ಬೇಕು ಅನಿಸುತ್ತೆ, ಅಪ್ಪನ ನೋಡ್ಬೇಕು ಅನಿಸುತ್ತೆ, ಏನಾದರೂ ಒಂದು ಸಿಲ್ಲಿ ರೀಸನ್ಗೂ ನೆಪ ಮಾಡ್ಕೊಂಡು ಹೋಗಿರ್ತೀವಿ. ಅದೇ ಮದುವೆಯಾಗಿ ಮಕ್ಕಳಾಗ್ಬೇಕಾದ್ರಂತೂ ಇನ್ನೂ ಜಾಸ್ತಿನೇ. ಯಾಕಂದರೆ ಇಲ್ಲಿ ಮನೆ ಕಡೆ ನೋಡ್ಕೊಳಕ್ಕಾಗಲ್ಲ, ಮಕ್ಕಳು ನೋಡಿಕೊಂಡು ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಸೊ ಇವಾಗಂತೂ ಮದುವೆಯಾಗಿ ಮಕ್ಕಳೆಲ್ಲ ದೊಡ್ಡವರಾದ್ಮೇಲಂತೂ ಆ ಫೀಲೇ ಇರಲ್ಲ, ಹೋಗೋಕ್ಕೇ ಆಗಲ್ಲ. ಒಂದು ವೇಳೆ ಹೋಗ್ಬೇಕಂತ ಆಸೆ ಇದ್ರೂ ನಮ್ಮ ಜವಾಬ್ದಾರಿಗಳು ನಮ್ಮನ್ನು ಬಿಡಲ್ಲ. ಅಯ್ಯೋ ಏನು ಮಾಡ್ಕೊಂಡ್ರು, ಮನೆಯವ್ರು ಏನು ಮಾಡ್ಕೊಂಡ್ರು, ಎಂತ ಮಾಡ್ಕೊಂಡ್ರು, ತಿಂಡಿ ತಿಂದರೋ ತಿಂಡಿ ತಿಂದಿಲ್ವೋ, ಮಕ್ಳೇನು ಮಾಡ್ಕೊಂಡಿದ್ರೆ, ಅಥವಾ ಮಕ್ಳನ್ನ ಕರ್ಕೊಂಡು ಹೋಗಿದ್ರು ಮಕ್ಳನ್ನ ಎಜುಕೇಷನು, ಅವ್ರ ಸ್ಕೂಲ್ ಹೋಯಿತು, ಟ್ಯೂಷನ್ ಹೋಯಿತು ಅನ್ನೋ ಟೆನ್ಷನ್. ಮತ್ತು ಮನೆ ಹತ್ರ ಹಾಕಿರೋ ಗಿಡಗಳು, ಹೂವಿನ ಗಿಡಗಳು, ಅವಕ್ಕೆಲ್ಲ ನೀರು ಹಾಕಿಲ್ಲ, ಮನೆಯಲ್ಲಿ ಹಾಲು ತೊಗೊಂಡಿದ್ದಾರೆ, ಹಾಲು ಕಾಯಿಸಿಟ್ಟಿದ್ದಾರೆ ಇಲ್ವೋ, ಏನಾದರೂ ಒಂದು ಈ ಥರ ರೀಸನ್ಗಳೆಲ್ಲ ನೆನಪಾಗಿ 1 ದಿನ 2 ದಿನ ಅಷ್ಟೇ, ಅದಕ್ಕೂ ಮೇಲಂತೂ ಹೋಗೋಕ್ಕಾಗೋದೇ ಇಲ್ಲ. ಅದರಲ್ಲೂ ನನಗಂತೂ ಸ್ವಲ್ಪ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಹೋಗ್ಬೇಕಂತ ಅನಿಸುತ್ತೆ. ಯಾಕಂದರೆ ನನಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಅಲ್ವಾ. ಸೊ ಅವಾಗವಾಗ ಬರ್ತಾಯಿದ್ರು. ಅದರಲ್ಲೂ ಈಗಂತೂ ಬಸ್ ಚಾರ್ಜ್ ಅಂತೂ ಫ್ರೀ ಆದಮೇಲಂತೂ ವಾರಕ್ಕೆ 1 ಸಲನಾದರೂ ಬಂದೇ ಬರ್ತಾರೆ. ಕೆಲವೊಂದು ಸಲ 2 ಸಲನೂ ಬರ್ತಾರೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅನ್ನೋ ಫೀಲೇ ಸ್ವಲ್ಪ ಕಡಿಮೆ ಆಯಿತು. ಯಾಕಂದರೆ ನನಗೆ ಅಣ್ಣ ತಮ್ಮಂದಿರಿಲ್ವಲ್ಲ, ಅಕ್ಕ ತಂಗಿ ಮಾತ್ರ ಅಲ್ವಾ, ನಾನೇ ದೊಡ್ಡವಳಲ್ವಾ. ಸೊ ಹಾಗಾಗಿ ಅಮ್ಮನೂ ಇಲ್ಲೇ ಬರ್ತಾರೆ, ನೆನಪೇ ಆಗಲ್ಲ ಜಾಸ್ತಿ. ಏನಾದರೂ ನೆನಪಾದ್ರೂ ಅಕ್ಕಪಕ್ಕ ತುಂಬ ಕ್ಲೋಸ್ ಆಗಿರೋರನ್ನ ಅವ್ರನ್ನೊಂದ್ಸಲ ನೋಡಬೇಕು, ಮಾತಾಡಬೇಕು ಅನಿಸುತ್ತೆ ಯಾವಾಗಲಾದರೂ. ಅದು ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡ್ರೆ ಅದು ಮುಗಿದೇ ಹೋಯಿತು. ಸೊ ಹಾಗಾಗಿ ನಾನು ಆ ಕ್ವಶನ್ನ ಕೇಳಿದ್ದು ನಿಮ್ಮ ಹತ್ರ. ಸೊ ತುಂಬ ನೆನಪಾಗುತ್ತಲ್ವ, ಆವಾಗ ಹೋಗ್ತಿದ್ದು ಹೇಗಿದ್ವಿ, ನಾವು ಒಂದು ಮಕ್ಕಳಾಗಿ ಇದ್ಕೊಂಡು ನಮಗೆ ಮದುವೆ ಮಾಡಿ ಎಷ್ಟು ಚೈಲ್ಡಿಶ್ ಆಗಿ ಆಡ್ತಿದ್ವಿ, ಇವಾಗ ಯಾವ ರೀತಿ ಇದ್ದೀವಿ ಎಲ್ಲ ನೆನಪು ಮಾಡಿಕೊಂಡ್ರೆ ಒಂಥರ
ಗ್ರೇಟ್ ಅನ್ಸ್ಬಿಡುತ್ತೆ ಎಲ್ಲ ಲೇಡೀಸ್ಗೂ ಅಷ್ಟೇ. ಮನೆ ಜವಾಬ್ದಾರಿ ತಗೊಂಡು ಮನೆ ನಡೆಸೋದಿದೆಯಲ್ಲ ತುಂಬಾನೇ ಗ್ರೇಟ್ ವಿಚಾರ ಇದನ್ನು ಒಂದು ಜಾಬ್ ಮಾಡ್ದಂಗೆ ನನಗೆ. ಆದರೆ ಸ್ಯಾಲ್ರಿ ಸಿಗಲ್ಲ ಅಷ್ಟೇ. ಸೊ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು, ಹಾಗಾಗಿ ಶೇರ್ ಮಾಡಿದೆ. ನಿಮಗೂ ಯಾರಿಗಾದ್ರೂ ಇದೇ ಥರ ಫೀಲ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ಗುಡ್ಡೆ ಹಾಕಿ ಸಿಂಕಿಗೆ. ನೋಡಿ ನಾವು ಲೇಡೀಸ್ ಎಷ್ಟು ಅಂತ ಮನೆಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರು ನಾವೇ ಪ್ಲಂಬರ್ ಆಗ್ತೀವಿ, ನಾವೇ ಎಲೆಕ್ಟ್ರಿಷಿಯನ್ ಆಗ್ತೀವಿ, ನಾವೇ ಎಲ್ಲ ಆಲ್ಮೋಸ್ಟ್ ಚಿಕ್ಕ ಪುಟ್ಟಕ್ಕೆಲ್ಲ ನಾವೇ ಆಗಿರ್ತೀವಿ. ಬರೀ ಯಾಕೆ ಅಂದರೆ ನೋಡಿ ನಿಮ್ಮದು ಮೊಳೆ ಹೊಡೆಯೋ ಕೆಲಸ ಇದೆ, ಸ್ಟೀಲ್ ಸ್ಟ್ಯಾಂಡ್ ಇದೆಯಲ್ಲ ಇದಕ್ಕೊಂದು ಸ್ಕ್ರೂ ಹಾಕಬೇಕಿತ್ತು. ಅದಕ್ಕೇನೆ ಒಂದು 400 350 ಎಷ್ಟೋ ತೊಗೊಂಡಿದ್ದಾರೆ, ನೆನಪಾಗ್ತಿಲ್ಲ ನನಗೆ. ಸೊ ಹಾಗಾಗಿ ಚಿಕ್ಕ ಪುಟ್ಟಕ್ಕೆಲ್ಲ ಏನು ಕರೆಯೋದು, ಕೆಲವೊಂದು ಕರೀಲೇಬೇಕು, ಅದು ಕರೆದು ಮಾಡಿಸ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಚಿಕ್ಕ ಪುಟ್ಟದೆಲ್ಲ ನಾವೇ ಎಲ್ಲ ಕೆಲಸಗಾರ ಆಗಿರ್ತೀವಿ. ಅದು ಯಾವಾಗ ಮದುವೆ ಮಕ್ಕಳಾದ್ಮೇಲೆ ಅಷ್ಟೇ, ಮೊದಲೆಲ್ಲ ಅಲ್ಲ. ಯಾರಾದರೂ ಮನೆಯಲ್ಲಿ ಇರೋತ್ತಿಗೆ ಒಂದು ಚಿಂತೆ, ಹೋದ್ಮೇಲೆ ಒಂದು ಚಿಂತೆ ಆಗುತ್ತೆ. ಸೊ ನನಗೂ ಹಾಗೇನೆ ಇರಬೇಕಾದ್ರೆ ಗಡಿ ಬಿಡಿ ಕೂಗಾಡ್ತೀನಿ, ಕಿರ್ಚಾಡ್ತೀನಿ. ಏನು ಮಾಡ್ತಾರೆ ಎಂತು ಅದೇನು ಇದೇನು ಅಂತ. ಹೋದ್ಮೇಲೆ ನಾನು ಹಿಂಗೆ ಕಿರ್ಚಾಡಬಾರ್ದಿತ್ತು, ಹಿಂಗೆ ಕೂಗಬಾರ್ದಿತ್ತು, ಹಿಂಗೆ ರೇಗಾಡಬಾರ್ದಿತ್ತು ನಾನು ಅನ್ನೋ ಫೀಲ್ ಆಗ್ತಾ ಇರುತ್ತೆ ನನಗೆ. ಸಡನ್ ಕೋಪ ಬೈದ್ಬಿಡ್ತೀನಿ ಸಡನ್ನಾಗಿ. ಬಟ್ ಅದು ಹಿಂದೆ ಬೈದಿದ್ದು ಹಿಂದೆನೇ ಯೋಚನೆ ಮಾಡ್ತಿರ್ತೀನಿ, ನಾನು ಅನ್ಬಾರ್ದಿತ್ತಲ್ವ, ಹೇಳ್ಬಾರ್ದು. ಬಟ್ ಅದು ನಾನು ಹೇಳೋದು ಕರೆಕ್ಟಾಗಿ ಇರುತ್ತೆ ಅವ್ರಿಗೆ ಅದು ಅರಿವು ಆಗಲಿ ಅಂತಲೇ ಹೇಳಿರ್ತೀನಿ. ಬಟ್ ಹಿಂದೆ ನನಗೆ ತುಂಬ ಬೇಜಾರಾಗುತ್ತೆ, ಹೇಳ್ಬಾರ್ದಿತ್ತು ಪಾಪ ಅಂತ. ಸೊ ಅದೊಂದು ಫೀಲ್ ಆಗುತ್ತೆ ನನಗೆ. ಮಕ್ಕಳಿರೋತ್ತಿಗೆ ಕೂಗಾಡಿದ್ದು ರೇಗಾಡಿದೆಲ್ಲ ನೆನಪಾಗ್ತಾಯಿತ್ತು. ಸೊ ಅದಕ್ಕಾಗಿ ನಿಮ್ಮ ಹತ್ರ ಹೇಳಿದೆ ಇದನ್ನು. ಇಲ್ಲಿ ಚಾಕ್ಲೇಟ್ ಎಲ್ಲ ತಿಂದು ಅಲ್ಲಲ್ಲೇ ಹಾಕಿದ್ಲು, ಅದು ಕಸ ಗುಡಿಸೋತ್ತಿಗೆ ಅಂಟ್ತಾ ಇತ್ತು. ಸೊ ಹಾಗಾಗಿ ಪೇಪರ್ಗೆ ಹಾಕ್ಬಿಟ್ಟು ಅದನ್ನು ಉಂಡೆ ಮಾಡಿ ಗುಡಿಸೋತ್ತಿಗೆ ಹಾಕ್ತಾಯಿದ್ದೆ. ಅದೇ ಸಮಯಕ್ಕೆ ಇಲ್ಲೊಬ್ರು ಅಜ್ಜಿ ಬಂದರು, ಪಕ್ಕದ ಮನೆಯವರು. ಅವ್ರಿಗೆ ಮಜ್ಜಿಗೆ ಬೇಕಿತ್ತಂತೆ. ಸೊ ಹಾಗಾಗಿ ಅವ್ರಿಗೆ ಮಜ್ಜಿಗೆ ಮಾಡಿಕೊಡೋಣ. ಹಾಗೆ ನನಗೂ ಸ್ವಲ್ಪ ಕೆಲಸ ಎಲ್ಲ ಮಾಡಿ ತುಂಬ ಸುಸ್ತಾಯಿತು. ಇದು ಮನೆ ಒರೆಸಿದ್ದೆಲ್ಲ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಮಜ್ಜಿಗೆ ತಗೊಳ್ಳೋಣ, ಈಗೆಲ್ಲ ಬೇಸಿಗೆ ಅಲ್ವಾ, ಸೆಕೆ ತುಂಬ ಜಾಸ್ತಿ. ಸೊ ಹಾಗಾಗಿ ಸ್ವಲ್ಪ ಹೀಟು ಕಡಿಮೆ ಆಗಲಿ ಅಂತೇಳಿ ಅವ್ರ ಜೊತೆ ನಾನು ಮಜ್ಜಿಗೆ ಕುಡಿಯೋಣ ಅಂತೇಳಿ ಮಜ್ಜಿಗೆ ಮಾಡ್ತಾಯಿದ್ದೆ. ನನಗೆ ಮೊದಲೆಲ್ಲ ಪ್ಯಾಕೆಟ್ ಹಾಲು ತುಂಬ ಇಷ್ಟ ಆಗಿತ್ತು. ಇವಾಗಂತೂ ಹಸು ಹಾಲಾಗಿರೋದ್ರಿಂದ ಹಸು ಹಾಲಲ್ಲಿ ಮೊಸರು ಮಜ್ಜಿಗೆ ಕುಡಿಯೋಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ನಂಗೆ ಭಾರಿ ಇಷ್ಟ ಇವಾಗಂತೂ ಹಸು ಹಾಲು ಕುಡಿಯೋಕ್ಕೆ. ಅಂದರೆ ಪ್ಯಾಕೆಟ್ ಹಾಲು ಹಸುದೇ, ಬಟ್ ಡೈರಿ ಹಾಲಲ್ವ ಅದು, ಅದಕ್ಕೆ ನಾನು ಹೇಳಿದೆ ಹಾಗೆ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.